ವೆಲ್ಕಮ್ ಟು ಅಭಿಷೇಕ್ ಡೈಲಿ ಬ್ಲಾಗ್ಸ್. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಿಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನನ್ನ ವೈಫ್ಗೆ ವಿಶ್ ಮಾಡೋಣ ಅಂತ ಬಂದೆ. ಆಲ್ರೆಡಿ ಅವಳು ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್ ರೆಡಿ ಮಾಡ್ತಾ ಇದ್ಲು. ಈ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಅವಳು 3:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಹಾಗೆ ಹೊರಗಡೆ ಬಂದೆ, ಚಂದ್ರಂಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮತ್ತು ವೈಫಿಗ ಡೋರ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ನನ್ನ ವೈಫು ಎಲ್ಲ ಹಬ್ಬನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಳೆ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ನನ್ನ ಮಗ ಅಷ್ಟರಲ್ಲಿ ಅವನು 5 ಗಂಟೆಗೆ ಎದ್ದ. ನಾವು ಯಾರೋ ಜೊತೆಲಿಲ್ಲ ಅಂದರೆ ಬೇಗ ಎದ್ದೇಳ್ತಾನೆ. ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲು ರೆಡಿ ಆಗ್ತಾ ಇದೆ. ಸಿಹಿ ಪೊಂಗಲ್, ಖಾರ ಪೊಂಗಲ್ ರೆಡಿ ಆಗಿದೆ. ನನ್ನ ಮಗನಿಗೆ ಎಲ್ಲರಿಗೂ ವಿಶ್ ಮಾಡಪ್ಪ ಅಂತ ಹೇಳ್ದೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ. ಏನೋ ಹೇಳ್ದ, ಆದರೆ ನನಗಂತೂ ಅರ್ಥ ಆಗಲಿಲ್ಲ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಹೌ ಆರ್ ಯು? ಹೌ ಆರ್ ಯು? ನೋಡಿ, ನನ್ನ ವೈಫು ರಂಗೋಲಿ ಆಗಿಬಿಟ್ಟಿದ್ದಾಳೆ. ಮತ್ತೆ ಆಫೀಸ್ ಕಡೆ ಹೊರಟೆ. ನಮಗೆ ಹಬ್ಬಕ್ಕೇನು ರಜೆ ಇಲ್ಲ. ಈವ್ನಿಂಗ್ ವಾಪಸ್ ಬಂದ ತಕ್ಷಣ ನನ್ನ ವೈಫು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ಲು. ಆಮೇಲೆ ಹಬ್ಬದ ಅಡುಗೆ ರೆಡಿ ಆಗ್ತಾಯಿತ್ತು. ನೋಡಿ, ಹಬ್ಬದ ಅಡುಗೆ ಸೆಣ್ಗೆ, ಗೆಣಸು, ಕಡಲೆಕಾಳು, ರೈಸ್ ಬಾತ್ ರೆಡಿ ಮಾಡ್ತಾಯಿದ್ದಾರೆ. ಹೂಕೋಸಲ್ಲಿ ಗೋಬಿ ಮಾಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ಲು. ಹೆಸರು ಕಾಳು ಪಲ್ಯ, ಅವರೆಕಾಳು ರೊಟ್ಟಿ. ಇವತ್ತು ಒಳ್ಳೆ ಬ್ಯಾಟಿಂಗ್ ಅಂತ ಅಂದ್ಕೊಂಡು ನನ್ನ ಮಗನ್ನ ಸ್ವಲ್ಪ ಆಟ ಆಡ್ಸ್ಕೊಂಡು ಬಂದೆ. ಇವತ್ತು ಸಂಜೆ ಅವನಿಗೆ ಆರತಿ ಪೂಜೆ ಇರೋದ್ರಿಂದ ರೆಡಿ ಮಾಡಿ ಕೂರಿಸಿದ್ಲು ಅವನ್ನ. ಅವನು ಆಲ್ರೆಡಿ ಚಾಕ್ಲೇಟ್ನೆಲ್ಲ ಕೌಂಟ್ ಮಾಡಿ ಆಗ್ತಾಯಿದ್ದ. ಆರತಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಐಶ್ವರ್ಯ ಆಯಸ್ಸು ಎಲ್ಲ ಚೆನ್ನಾಗಿ ವೃದ್ಧಿ ಆಗಲಿ ಅಂತ ಹೇಳಿ ಅವನಿಗೆ ಪೂಜೆ ಸ್ಟಾರ್ಟ್ ಮಾಡ್ದು. 12 ವರ್ಷ ಮಕ್ಕಳು ತನಕ ಪೂಜೆ ಮಾಡ್ತಾರೆ. ನನ್ನ ವೈಫೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ತಿರ್ಗಿ ಅವನಿಗೆ ಪೂಜೆ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ದು. ನೋಡಿ, ಅವ್ನಿಗೆ ಏನೇನು ಇಷ್ಟ, ಆಮೇಲೆ ಪೂಜೆಗೆ ಏನೇನು ಬೇಕೋ ಅವತ್ತೊಂದು ಹಣ್ಣುಗಳೆಲ್ಲ ಜೋಡಿಸಿ ಅವ್ನು ಸರಿಯಾಗಿ ಕುತ್ಕೋತಿರ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ TV ಹಾಕ್ತು, ಆರಾಮಾಗಿ ಕುತ್ಕೊಂಡ. ಆಮೇಲೆ ಅವ್ನು ಕುತ್ಕೊಳ್ಳಿ ಅಂತ ನನ್ನ ವೈಫು ಒಂದು ಎಳ್ಳುಂಡೆ ಕೊಟ್ಟಲು. ಅದೊಂದು ತಿಂತೇನೋ ಇದು ರೌಂಡಾಗಿ ಚೆನ್ನಾಗಿದೆಯಲ್ಲ ಅಂತ ಟೇಸ್ಟ್ ನೋಡ್ದೆ ಕೂತಿದ್ದ. ಆ ಗ್ಯಾಪಲ್ಲಿ ಪೂಜೆ ಮಾಡೋಣ ಅಂತ. ಇದೇ ಫಸ್ಟ್ ಅವನು ಒಂದು ಸೈಡು ಆರಾಮಾಗಿ ಕೂತಿರೋದು, ಇಲ್ಲಾಂದ್ರೆ ಒಂದು ಸೆಕೆಂಡ್ ಕೂತ್ಕೊಳ್ಳಲ್ಲ ಅವನು. ಅವ್ನು ಕೂತಿದ್ದೆ ಬೇಗ ಬೇಗ ಪೂಜೆ ಮಾಡಿ ಅವನಿಗೆ. ನೋಡಿ, ಈ ಥರ ಮಾಡ್ತಾರೆ. ಒಂದು ಸೇರಿಗೆ ಎಳ್ಳು, ಬೆಲ್ಲ, ಹಣ್ಣು ಏನೇನು ಹಾಕಿದ್ರು. ನೋಡಿ, ಏನೇನು ಹಾಕ್ತಾಯಿದ್ದಲ್ಲ ಎಲ್ಲನೂ ಆತನದೆಲ್ಲ ಹಣ್ಣೆಲ್ಲ ಮಿಕ್ಸ್ ಮಾಡಿ ಅವನಿಗೆ ಇಳಿ ತೆಗೆದು ತಲೆ ಮೇಲೆ ಹಾಕ್ಬೇಕಂತೆ. ನಿಮಗೂ ಆಲ್ರೆಡಿ ಗೊತ್ತಿರುತ್ತೆ. ಅವ್ನಿಗೆ ಒಳ್ಳೇದಾಗಲಿ ಅಂತ ವೈಫೆಲ್ಲ ಕೇಳಿಕೊಂಡು ನೋಡಿ ಅವ್ನಿಗೆ ಇಳಿ ತೆಗೆದು ಅವ್ನ ತಲೆ ಮೇಲೆ ಹಾಕ್ತದೆ. ಅವ್ನ ತಲೆ ಮೇಲೆ ಹಾಕ್ತಿದ್ದಾಗೆ ಫುಲ್ ಗಾಬರಿ ಆಗೋದ. ನೋಡಿ, ಈ ಥರ ನಡೀತಿದೆ. ನೋಡಿ, ಏನು ಆಗ್ತಿದೆ ತಲೆ ಮೇಲೆ ಅಂತ ಹಾಕೋಸ್ಕೊಳ್ತು ನೋಡ್ದ. ಹೆಂಗೋ ಹಾಕ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಎದ್ದು ಓಡೇಬಿಟ್ಟ. ಅವನು ಏನೋ ಮಾಡ್ತಿದ್ದಾರೆ ನನಗೆ ಅಂತ. ತಿರ್ಗಿ ಕೊನೆಗೆ ಆರತಿ ಮಾಡಿ ಅವನ ಪೂಜೆನೂ ಮುಗಿಸ್ತು. ಈ ಥರ ನಮ್ಮ ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ. ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಯಾರೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಒಳ್ಳೆಯದಾಗಲಿ ಅಂತೆಲ್ಲರೂ ಕೇಳಿಕೊಂಡು ಈ ದಿನ ಆಗಿತ್ತು ನಮ್ಮ ಮನೆಯ ಹಬ್ಬದ ಸೆಲೆಬ್ರೇಷನ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.